ಮಂಡಿಗಳಿ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆ ಭಕ್ತರಿಗೆ ಯಾವ ರೀತಿ ನೀವು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ರಿ ಇಲಾಖೆ? ನಾವು ನಿನ್ನೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದೀವಿ. ಮೊನ್ನೆ ರಾತ್ರಿ ನಮ್ಗೆ ಸ್ವಲ್ಪ ಮಾಹಿತಿ ಬಂತು. ನಿನ್ನೆ ಬೆಳಿಗ್ಗೆ ಸ್ವಲ್ಪ ಕನ್ಫರ್ಮೇಶನ್ ಆದ ನಂತರ ಅವರು ಬೆಳಗಾವಿನ ಬಿಡ್ತಾರೆ. 12 ಗಂಟೆಗೆ ಬೆಳಗಾವಿನ ಬಿಟ್ಟಿದ್ರು. ನಾವು ನಿನ್ನೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ನಾವೆಲ್ಲ ನಮ್ದು ಟೀಮ್ ಕೊಟ್ಟು ಎಲ್ಲ ಬಂದಿದೆ. ಎಲ್ಲ ರೀತಿ ಬ್ಯಾರಿಕೇಡಿಂಗ್ ಮಾಡಿದೀವಿ. ಹೆಂಗಸರು ಬೇರೆ ದಾರಿಯಿಂದ ಹೋಗ್ಬೇಕು, ಗಂಡಸರು ಬೇರೆ ದಾರಿಯಿಂದ ಹೋಗ್ಬೇಕು. ಅದಕ್ಕೆ ನಾವೆಲ್ಲ ಸುವ್ಯವಸ್ಥೆ ಮಾಡಿದೀವಿ. ಈಗ ತಾವು ನೋಡ್ ಪ್ರಕಾರ ಎಲ್ಲರೂ ಹೋಗ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸು ಭಾವನಾ ಪ್ರಕಾರ ಅವರು ಇವರು ಅಜ್ಜ ಅವರಿಗೆ ಹೋಗಿ ದರ್ಶನ ಮಾಡಿ ಆರಾಮಾಗಿ ಹೋಗ್ಬೇಕು ಅಂತ ಅದರ ಅನುಕೂಲ ಮಾಡಿದೀವಿ. ಇದೇ ರೀತಿ ಊಟ ಪ್ಲೇಸ್ ಅಲ್ಲಿ ಏನ್ ಬಂದೋಬಸ್ತ್ ಹಾಕ್ಬೇಕು ಅದನ್ನು ಕೂಡ ಮಾಡಿದೀವಿ. ಎಲ್ಲ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಕೂಡ ಆರ್ಗನೈಸರ್ಸ್ ಅವರು ಇವ್ರ ಮನೆ ಏನಿರ್ತಾರೆ ಕಮಿಟಿ ಅವರು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ನಮ್ ಪೂರ್ತಿ ಟೀಮ್ ಕೂಡ ನಿನ್ನೆ ಬೆಳಿಗ್ಗೆಯಿಂದ ಅಲ್ಲೇ ಇದ್ದೀವಿ. ನಿನ್ನೆ ಫುಲ್ ಡೇ ಡ್ಯೂಟಿ ಮಾಡಿದೀವಿ. ರಾತ್ರಿ ಬೇರೆ ಶಿಫ್ಟ್ ಹಾಕಿದೀವಿ. ಇವತ್ತು ಕೂಡ ನಾವು ಮತ್ತೆ ಡೇ ಶಿಫ್ಟ್ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಪೊಲೀಸ್ ಇಲಾಖೆದು ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ. ಪಬ್ಲಿಕ್ಗೆ ಅನುಕೂಲ ಆಗ್ಬೇಕು, ಯಾವ್ದು ಅನುಮತಿ ಆಗ್ಬಾರದು. ಪ್ಲಸ್ ಬೆಸ್ಟ್ ಯಾವ ರೀತಿ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಏನು ವಿಶೇಷ ಇದೆ ಆ ಪ್ರಕಾರ ವಿಧಿವಿಧಾನ ಪ್ರಕಾರ ಅವ್ರದ್ದು ಅಂತ್ಯಕ್ರಿಯೆ ಆಗ್ಬೇಕು. ಅದಕ್ಕೆ ನಾವು ಸಹಕಾರ ಇದ್ದೇ ಇರುತ್ತೆ. ನನ್ನ ಲೆಕ್ಕ ಪ್ರಕಾರ ಈಗ ಆರಾಮಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಮೋರ್ ದೆನ್ 1.5 ಲಕ್ಷ ಜನ ಇವತ್ತು ಬಂದಿದ್ದಾರೆ. ನಿನ್ನೆ ಕೂಡ ಸ್ವಲ್ಪ ಜನ ಬಂದಿದ್ರು. ದರ್ಶನ ಮಾಡಕ್ಕೆ ನಾವು ಅನುಕೂಲ ಮಾಡಿದ್ದೀವಿ. ಎಲ್ಲರೂ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು 4 ಗಂಟೆಗೆ ಅವರು ಟೈಮ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಅವರು ಅಂತ್ಯಕ್ರಿಯೆಯಾಗಿ. ಆ ಟೈಮಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂತ ಏನಾದ್ರು ಸೆಪರೇಟ್ ಆಗಿ ಮಾಡಿದ್ದೀವಿ. ಮಹಿಳೆಯವರಿಗೆ ಸೆಪರೇಟ್ ಆಗಿ, ಜೆಂಟ್ಸ್ ಅವರಿಗೆ ಸೆಪರೇಟ್ ಆಗಿ ಲೈನ್ ಮಾಡ್ತಿದ್ದೀವಿ. ಅಲ್ಲಿ ತಾವು ಅಲ್ಲಿ ಮೇನ್ ಸ್ಟೇಜ್ ಪಕ್ಕ ನೋಡಿದ್ರೆ ಕೂಡ ನಾವು VIP ಬೇರೆ ಮಾಡಿದ್ದೀವಿ, ಫ್ಯಾಮಿಲಿ ಅವರಿಗೆ ಬೇರೆ ಮಾಡಿದ್ದೀವಿ. ಪಬ್ಲಿಕ್ ಅವರಿಗೆ ಕೂಡ ಮಕ್ಕಳಿಗೆ ಮಹಿಳೆಯವರಿಗೆ ಸೆಪರೇಟ್ ಆಗಿ ಮಾಡಿದ್ದೀವಿ, ಜೆಂಟ್ಸ್ ಅವರಿಗೆ ಸೆಪರೇಟ್ ಆಗಿ ಮಾಡಿದ್ದೀವಿ. ಅಲ್ಲಿ ಆರಾಮಾಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಯಾವುದು ಅಡಿಪಡಿ ನಾಟಕ ಮುಖ್ಯ ಎಲ್ಲ ಅಂತ ಏನಾಗಿದೆ ಅವರು ಅವ್ರ ಫೀಲಿಂಗ್ ಇಂದ ಮನಸ್ಸು ಭಾವನೆಯಿಂದ ಬರ್ತಾರೆ. ಸ್ವಲ್ಪ ಅವರು ಇಮೋಷನಲ್ಲೇ ಇರ್ತಾರೆ. ಅದು ಬಿಟ್ಟು ಬೇರೆ ಯಾವುದು ಏನಿಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಬೇರೆ ಅವರಿಗೆ ತುಂಬಾ ಅಭಿಮಾನಿಗಳು ಇರ್ತಾರೆ, ಬರ್ತಾ ಇದ್ದಾರೆ. ಈಗಾಗಲೇ VIP ತುಂಬಾ ಜನ ಹಿಂದೆ ಕೂಡ ಬಂದಿದ್ರು, ಇವತ್ತು ಕೂಡ ಬರ್ತಾ ಇದ್ದಾರೆ. ಭಕ್ತರ ಹೃದಯದಲ್ಲಿ ಅವರ ಬಗ್ಗೆ ಇರುವಂತಹ ಅನುಕರಣೀಯ ಪ್ರೀತಿ ಅನ್ನೋದ ಇದರಿಂದ ಅವರು ಇವತ್ತ ಅನೇಕ